ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನಕ್ಕೆ ದೊಡ್ಡ ಆಘಾತ ಆಗೋ ರೀತಿ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ಇನ್ನೊಂದು ಕಡೆ ಕದನ ವಿರಾಮದ ನಡುವೆ ಇಸ್ರೇಲ್ ಮತ್ತೆ ಲೆಬನಾನ್ಗೆ ನುಗ್ಗಿ ದಾಳಿ ಮಾಡಿದೆ. ಇತ್ತ ಟ್ರಂಪ್ ತಮ್ಮ ಹೊಸ ವಿಮಾನವನ್ನು ಅನಾವರಣ ಮಾಡಿದ್ದಾರೆ. ಪಾಕಿಸ್ತಾನದ ಪಿಒಕೆನಲ್ಲಿ ಹೊಸ ಪ್ರತಿಭಟನೆ ಶುರುವಾಗಿದೆ. ಸೇಮ್ ಟೈಮ್ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತಕ್ಕೆ ಸಿಕ್ಕಿರೋ ದೊಡ್ಡ ಜವಾಬ್ದಾರಿ ಏನು ಅಂತ ನಿಮಗೆ ತಿಳಿಸಿಬಿಡ್ತೇವೆ. ಮಹತ್ವದ ಬೆಳವಣಿಗೆಯಲ್ಲಿ ಇದೇ ಮೊದಲ ಬಾರಿಗೆ FATF ಅಥವಾ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಈಗ ಭಾರತ ಆಯ್ಕೆಯಾಗಿದೆ. ಶುಕ್ರವಾರ ಹಣಕಾಸು ಇಲಾಖೆ ಅಧಿಕೃತ ಮಾಹಿತಿ ಹಂಚಿಕೊಂಡಿದೆ. IAS ಅಧಿಕಾರಿ ವಿವೇಕ್ ಅಗರ್ವಾಲ್ FATFನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 1994 ಬ್ಯಾಚ್ನ ಮಧ್ಯಪ್ರದೇಶ ಕಾಡರ್ನ IAS ಆಫೀಸರ್. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿಯಾಗಿದ್ದರು. ಈಗ ಜುಲೈ 2026ರಿಂದ ಜೂನ್ 2027ರ ಅವಧಿಗೆ ವಿವೇಕ್ ಅಗರ್ವಾಲ್ ಈ ಹುದ್ದೆಯಲ್ಲಿರ್ತಾರೆ. FATFನ ಅತ್ಯುನ್ನತ ಸಮಿತಿ ಈ ನೇಮಕಾತಿಗೆ ಅನುಮೋದನೆ ಕೊಟ್ಟಿದೆ. ಇದು ಭಾರತಕ್ಕೆ ಸಿಕ್ಕಿರೋ ದೊಡ್ಡ ರಾಜತಾಂತ್ರಿಕ ಜಯ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಇತ್ತ ತಮ್ಮ ನೇಮಕದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ವಿವೇಕ್ ಅಗರ್ವಾಲ್ ಇದು ದೇಶದ ಸಂಘಟಿತ ಪ್ರಯತ್ನ ಅಂತ ಹೇಳಿದ್ದಾರೆ. ಹಾಗಿದ್ರೆ ಒಂದು ನೇಮಕ ಎಷ್ಟು ಪ್ರಮುಖ ಯಾಕೆ? FATF ಅನ್ನೋದು ಪ್ರಪಂಚದಲ್ಲಿ ಅತಿ ಪ್ರಭಾವಿ ಸಂಸ್ಥೆ. G7 ರಾಷ್ಟ್ರಗಳು ಸೇರಿ ಕಟ್ಟಿದ್ದು. ಇದರ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಉಗ್ರಗಾಮಿಗಳಿಗೆ ಫಂಡಿಂಗ್ ಮಾಡೋ ರಾಷ್ಟ್ರಗಳ ಮೇಲೆ ಹದ್ದಿನ ಕಣ್ಣಿಡುವುದು ಈ ಸಂಸ್ಥೆಯ ಮುಖ್ಯ ಕೆಲಸ. ಇದರ ಉಪಾಧ್ಯಕ್ಷ ಸ್ಥಾನದಲ್ಲಿ ಭಾರತ ಕೂತಿರೋದ್ರಿಂದ ಪಾಕಿಸ್ತಾನಕ್ಕೆ ಹೊಸ ಆತಂಕ ಶುರುವಾಗಿದೆ. ಭಾರತ ವಿರೋಧಿ ಉಗ್ರಗಾಮಿಗಳಿಗೆ ಫಂಡಿಂಗ್ ಮಾಡೋ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ಗೆ ಸೇರಿಸೋಕೆ ಹೊಸ ಎನರ್ಜಿಯೊಂದಿಗೆ ಭಾರತ ಪುಷ್ ಕೊಡ್ಬೋದು. ಖಂಡಿತ ಮಾಡೇ ಮಾಡುತ್ತೆ ಪ್ರಯತ್ನ. ಹಾಗೊಂದು ವೇಳೆ ಗ್ರೇ ಲಿಸ್ಟ್ಗೆ ಸೇರಿದ್ರೆ ಪಾಕಿಸ್ತಾನಕ್ಕೆ ಪರಿಸ್ಥಿತಿ ಇನ್ನಷ್ಟು ಹೀನಾಯವಾಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಪಾಕಿಸ್ತಾನದ ಆರ್ಥಿಕತೆ ಉಸಿರುಗಟ್ಟೋ ಸ್ಥಿತಿಯಲ್ಲಿದೆ. UAEನಂಥ ಗಲ್ಫ್ ರಾಷ್ಟ್ರಗಳು ಪಾಕನ್ನು ಕೈ ಬಿಟ್ಬಿಡ್ತವೆ. ಇನ್ನು ಅಮೆರಿಕದೊಟ್ಟಿಗೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಚೈನಾ ಕೂಡ ಇವರನ್ನ ಅಷ್ಟೊಂದು ಮುಂಚಿನಷ್ಟೆಲ್ಲ ಸಪೋರ್ಟ್ ಮಾಡ್ತಿಲ್ಲ. ಸೊ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಅಂದರೆ IMF, ವಿಶ್ವ ಬ್ಯಾಂಕ್ನಂತಹ ಸಂಸ್ಥೆಗಳು ಸಾಲ ಕೊಡಬೇಕು ಅಂದರೆ ಅವು FATFನ ಲಿಸ್ಟನ್ನು ಚೆಕ್ ಮಾಡ್ತಾರೆ. ಅಲ್ಲಿ ಪಾಕಿಸ್ತಾನ ಬೂದುಪಟ್ಟಿ ಅಥವಾ ಗ್ರೇ ಲಿಸ್ಟ್ನಲ್ಲಿ ಅಥವಾ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಕಾಣಿಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಹಾಗೆ ವಿದೇಶಿ ಹೂಡಿಕೆದಾರರು ಕೂಡ ಪಾಕ್ ಕಡೆಗೆ ಮುಖ ಹಾಕಿ ನೋಡಲ್ಲ. ಅಲ್ಲದೆ ಪಾಕಿಸ್ತಾನದ ಬ್ಯಾಂಕಿಂಗ್ ವ್ಯವಸ್ಥೆಯೂ ನಿರ್ಬಂಧಗಳನ್ನು ಫೇಸ್ ಮಾಡಬೇಕಾಗತ್ತೆ. ಇದೆಲ್ಲದರ ಪರಿಣಾಮ ಪಾಕಿಸ್ತಾನದಲ್ಲಿ ಹಣದುಬ್ಬರ ಗಗನಕ್ಕೇರಿ ಅಗತ್ಯ ವಸ್ತುಗಳ ಬೆಲೆ ಆಲ್ರೆಡಿ ಏನು ತುಂಬ ಜಾಸ್ತಿ ಆಗಿದೆ, ಅದು ಕೈ ಮೀರಿ ಹೋಗ್ಬೋದು. ಹೀಗಾಗಿ ಭಾರತಕ್ಕೆ ಸಿಕ್ಕಿರೋ ಈ ಸ್ಥಾನ ಪಾಕಿಸ್ತಾನಕ್ಕೆ ಹೊಸ ಹೆಡ್ಡೇಕ್ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಸುಧಾರಿಸುವ ಲಕ್ಷಣ ಕಾಣಿಸ್ತಾ ಇಲ್ಲ. ಈಗ ಮತ್ತೆ ಪಾಕ್ ಸರ್ಕಾರ ವಿರುದ್ಧದ ಪ್ರತಿಭಟನೆ ಜೋರಾಗಿದೆ. ಇದರಲ್ಲಿ ರಾವಲ್ಕೋಟ್ ಪ್ರತಿಭಟನೆಗಳ ಕೇಂದ್ರ ಬಿಂದುವಾಗಿದೆ. ಬೆಲೆ ಏರಿಕೆ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆ ಖಂಡಿಸಿ ಈ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಪಾಕ್ ಸರ್ಕಾರದ ದೌರ್ಜನ್ಯದ ವಿರುದ್ಧ ಧಿಕ್ಕಾರ ಕೂಗ್ತಿದ್ದಾರೆ. ಇನ್ನು ಇದರ ಪರಿಣಾಮದಿಂದ POKನಲ್ಲಿ ಅಗತ್ಯ ವಸ್ತುಗಳು ಹಾಗೂ ಔಷಧಿಗಳ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಲೆಬನಾನ್ ಮೇಲೆ ಇಸ್ರೇಲ್ ಮತ್ತೆ ದಾಳಿ ಮಾಡಿದೆ. ಶುಕ್ರವಾರವಷ್ಟೇ ಇಸ್ರೇಲ್ ಮತ್ತು ಹಿಜ್ಬುಲ್ಲಾಗಳ ನಡುವೆ ಹೊಡೆದಾಟ ಆಗಿತ್ತು. ಅದೇ ದಿನ ಸಂಜೆ ಇಬ್ಬರು ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಅಮೆರಿಕ ಹೇಳಿತು. ಇದರ ಬೆನ್ನಲ್ಲೇ ಇಸ್ರೇಲ್ ಲೆಬನಾನ್ನಲ್ಲಿ 12 ಸಲ ಏರ್ ಸ್ಟ್ರೈಕ್ ಮಾಡಿದೆ. ಅಷ್ಟೇ ಅಲ್ಲ, ಶುಕ್ರವಾರದಿಂದ ಇಸ್ರೇಲ್ ನಡೆಸ್ತಾ ಇರೋ ದಾಳಿಯಲ್ಲಿ ಕನಿಷ್ಠ 47 ಜನ ಮೃತಪಟ್ಟಿದ್ದಾರೆ, 97 ಜನ ಗಾಯಗೊಂಡಿದ್ದಾರೆ. ಲೆಬನಾನ್ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಇನ್ನೊಂದು ಕಡೆ ಇರಾನ್ ಮತ್ತೆ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡಿದೆ ಅನ್ನೋ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಅಮೆರಿಕ ಸೇನೆಗೆ ಆಶ್ರಯ ಕೊಟ್ಟಿರೋ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಆಗಿದೆ. ಇದಕ್ಕಾಗಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಇರಾಕ್ನಲ್ಲಿ ಗುಪ್ತ ಡ್ರೋನ್ ಸೆಲ್ಗಳನ್ನು ಸ್ಥಾಪಿಸಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ವರದಿ ಪ್ರಕಾರ ಇರಾನ್ನ IRGC ಇರಾಕ್ನ ಶಿಯಾ ಫೈಟರ್ಗಳನ್ನು ಒಳಗೊಂಡ 3ರಿಂದ 4 ಗುಪ್ತ ಸೆಲ್ಗಳನ್ನು ಸೃಷ್ಟಿಸಿದೆ. ಪ್ರತಿ ಸೆಲ್ನಲ್ಲೂ ಸುಮಾರು 10 ಮಂದಿ ಎಲೀಟ್ ಫೈಟರ್ಗಳು ಇರ್ತಾರೆ. ಈಗ ಆಲ್ರೆಡಿ ಇವರು ದಾಳಿ ಕೂಡ ಮಾಡಿ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಏಪ್ರಿಲ್ 20ರಿಂದ ಮೇ 17ರ ನಡುವೆ ಕನಿಷ್ಠ 7 ಸಲ ಕುವೈತ್, ಸೌದಿ, UAE ಮೇಲೆ ದಾಳಿ ಮಾಡಿದ್ದಾರೆ. ಇರಾಕ್ನ ಬಸ್ರಾ ಮತ್ತು ಸಮಾವಾ ಬಳಿಯ ಮರುಭೂಮಿ ಪ್ರದೇಶಗಳಿಂದ ಈ ದಾಳಿಗಳನ್ನು ಮಾಡಲಾಗಿದೆ. ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇನ್ ಇರಾಕ್ ಸಂಘಟನೆಯ ಕೆಲವರನ್ನ ಕೂಡ ದಾಳಿಗಳಿಗೆ ಯೂಸ್ ಮಾಡಲಾಗಿದೆ. ಇವರು ನೇರವಾಗಿ ಇರಾನ್ನ IRGC ಕಮಾಂಡರ್ಗಳಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅಮೆರಿಕದ ಕಠಿಣ ಒತ್ತಡದಿಂದಾಗಿ ಇರಾಕ್ನಲ್ಲಿರೋ ಇರಾನ್ನ ಹಳೆಯ ಗುಂಪುಗಳು ಶಸ್ತ್ರ ತ್ಯಜಿಸೋಕೆ ಮುಂದಾಗಿದ್ದಾರೆ. ಹೀಗಾಗಿ ಇರಾಕ್ನಲ್ಲಿ ಕಂಟ್ರೋಲ್ ಕಮ್ಮಿ ಆಗುತ್ತೆ ಅನ್ನೋ ಭಯದಿಂದ ಇರಾನ್ ಹೊಸ ಪ್ಲಾನ್ ಮಾಡಿದೆ ಈ ಥರ ಅಂತ. ಇನ್ನು ಹೊಡೆದಾಟದ ಮಧ್ಯೆ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆಗೆ ಮತ್ತೆ ಜೀವ ಬಂದಿದೆ.
ಅಮೆರಿಕ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಿದ್ದಾರೆ. ಲಾಜಿಸ್ಟಿಕ್ಸ್ ಕಾರಣ ಕೊಟ್ಟು ಅಮೆರಿಕ ದಿಢೀರಂತ ಈ ಮಾತುಕತೆಯನ್ನ ರದ್ದು ಮಾಡಿತ್ತು. ಇತ್ತ ಇರಾನ್ ಇಸ್ರೇಲ್ ಹಿಜ್ಬುಲ್ಲಾಗಳ ಮೇಲೆ ದಾಳಿ ನಿಲ್ಲಿಸ್ತಿಲ್ಲ ಅಂತ ಮಾತುಕತೆಗೆ ನಿರಾಕರಿಸಿತ್ತು. ಆದರೆ ಇಸ್ರೇಲ್ ಹಿಜ್ಬುಲ್ಲಾ ನಡುವೆ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಈ ವಾರವಷ್ಟೇ 14 ಅಂಶಗಳ ತಿಳುವಳಿಕಾ ಒಪ್ಪಂದಕ್ಕೆ 2 ರಾಷ್ಟ್ರಗಳು ಸೈನ್ ಹಾಕಿದ್ವು. ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಸೇರಿ ಇತರ ವಿವಾದ ಬಗೆಹರಿಸೋಕೆ 60 ದಿನಗಳ ಕಾಲಾವಕಾಶ ಕೊಡಲಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ಮಾತುಕತೆ ನಡೆಯುತ್ತೆ. ಇನ್ನು ಇಸ್ರೇಲ್ ಮತ್ತು ಹಿಜ್ಬುಲ್ಲಾಗಳ ನಡುವೆ ಹೊಡೆದಾಟ ಆಗ್ತಿರೋದ್ರಿಂದ ತೈಲ ಬೆಲೆ ಹಾಗೆ ಏರಿಳಿತ ಆಗ್ತಿದೆ. ಸುತ್ತು ಜಗತ್ತು ಮಾಡೋ ಟೈಮ್ನಲ್ಲಿ ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $80-81 ಆಸುಪಾಸಲ್ಲಿತ್ತು. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕದನ ವಿರಾಮ ಆಗೋಕೆ ನಾನೇ ಕಾರಣ ಅಂತ ಹೇಳಿಕೊಂಡಿದ್ದಾರೆ. ಕೆಲವೊಮ್ಮೆ ಸ್ವಲ್ಪ ಶಾಂತವಾಗಿ ಬುದ್ಧಿ ಉಪಯೋಗಿಸಬೇಕು ಅಂತ ಇಸ್ರೇಲ್ ಅಧಿಕಾರಿಗಳಿಗೆ ನಾನು ಸಲಹೆ ಕೊಟ್ಟೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ನಿಮಗೆ ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಸಿಕ್ ತ್ರ್ಯಂಬಕೇಶ್ವರ ಸೇರಿ ಎಲ್ಲ ಅದ್ಭುತ ಜಾಗಗಳಿಗೆ ಹೋಗಿ ಬರಬೇಕು ಅನ್ನೋ ಆಸೆ ಇದ್ರೆ ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇಲ್ಲಿದೆ ನೋಡಿ. ಎಕ್ಸ್ಟ್ರಾ ಏನು ಖರ್ಚಿರಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಸೇಫ್ ಆಗಿ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಹಿರಿಯರಿದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಇನ್ನೊಂದು ಕಡೆ ಕತರ್ನಲ್ಲಿರೋ ಇರಾನ್ನ $6 ಬಿಲಿಯನ್ ಫ್ರೀಸ್ ಆಗಿರೋ ಹಣವನ್ನ ರಿಲೀಸ್ ಮಾಡೋಕೆ ಈಗ ಮಾತುಕತೆ ನಡೀತಾ ಇದೆ. ಕತರ್ ಮತ್ತು ಅಮೆರಿಕ ಸೇರ್ಕೊಂಡು ಮಾತುಕತೆ ಶುರು ಮಾಡಿವೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಅದರ ಪ್ರಕಾರ ಹಣವನ್ನ ಇರಾನ್ ಕೇವಲ ಮಾನವೀಯ ಉದ್ದೇಶಗಳಿಗೆ ಮಾತ್ರ ಬಳಸಬೇಕು. ಸ್ಯಾಂಕ್ಷನ್ ಇಲ್ಲದೆ ಇರೋ ವಸ್ತುಗಳು, ಮುಖ್ಯವಾಗಿ ಅಮೆರಿಕದಿಂದ ವಸ್ತುಗಳನ್ನ ಖರೀದಿ ಮಾಡೋಕೆ ಮಾತ್ರ ಈ ಹಣವನ್ನು ಬಳಸಬೇಕು ಅಂತ ಹೇಳಲಾಗ್ತಿದೆ. ಇದು ಇರಾನ್ ತೈಲ ಮಾರಾಟದಿಂದ ಬಂದಿದ್ದ ಹಣ. ಮೊದಲು ದಕ್ಷಿಣ ಕೊರಿಯಾ ಬ್ಯಾಂಕ್ಗಳಲ್ಲಿತ್ತು. 2023ರಲ್ಲಿ ಕತರ್ಗೆ ವರ್ಗಾವಣೆ ಮಾಡಲಾಗಿತ್ತು. ಈಗ ಈ ಹಣವನ್ನ ಹಂತ ಹಂತವಾಗಿ ಕೊಡೋಕೆ ಅಮೆರಿಕ ಮುಂದಾಗಿದೆ. ಆದ್ರೆ ಇರಾನ್ನ ನಡವಳಿಕೆ ಸರಿಯಾಗಿದ್ರೆ ಮಾತ್ರ ಈ ದುಡ್ಡು ರಿಲೀಸ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹಾರ್ಮುಜ್ ಬಂದ್ ಸುದ್ದಿಯನ್ನ ಇರಾನ್ ರಿಜೆಕ್ಟ್ ಮಾಡಿದೆ. ಅಮೆರಿಕದೊಂದಿಗಿನ ಪೀಸ್ ಡೀಲ್ ಅನ್ವಯ ಈ ಮಾರ್ಗದಲ್ಲಿ ಹಡಗುಗಳ ಸಂಚಾರ ಮೊದಲಿನಂತೆ ನಾರ್ಮಲ್ ಆಗಿದೆ. ಈ ಹಡಗುಗಳು ಹೋಗಬಹುದು ಅಂತ ಇರಾನ್ ವಿದೇಶಾಂಗ ಸಚಿವಾಲಯ ಹೇಳಿದೆ. ಅಷ್ಟೇ ಅಲ್ಲ, ಶುಕ್ರವಾರ ಕನಿಷ್ಠ 4 ಟ್ಯಾಂಕರ್ಗಳು ಇರಾಕ್ ಪೋರ್ಟ್ಗಳಿಗೆ ಹೋಗಿವೆ ಅನ್ನೋದು ಶಿಪ್ಪಿಂಗ್ ಡೇಟಾದಿಂದ ಗೊತ್ತಾಗಿದೆ. ಹಾಗೆ ಭಾರತದ ದೇಶ್ ವಿಭೋರ್ ಮತ್ತು ದೇಶ್ ವೈಭವ್ ಅನ್ನೋ ದೊಡ್ಡ ಆಯಿಲ್ ಟ್ಯಾಂಕರ್ಗಳು ಭಾರತದ ಕಡೆಗೆ ಪ್ರಯಾಣ ಬೆಳೆಸಿವೆ. ಇಷ್ಟು ದಿನ ಭಯಕ್ಕೆ ಲೊಕೇಶನ್ ಆಫ್ ಮಾಡ್ಕೊಂಡು ಹೋಗ್ತಾ ಇದ್ದ ಶಿಪ್ಗಳು ಮತ್ತೆ ಸಿಗ್ನಲ್ ಆನ್ ಮಾಡ್ಕೊಂಡಿವೆ. ಜೂನ್ 18ನೇ ತಾರೀಕು ಒಂದೇ ದಿನ 25 ಶಿಪ್ಗಳು ಇಲ್ಲಿ ಪಾಸ್ ಆಗಿವೆ ಅಂತ ಗೊತ್ತಾಗಿದೆ. ಯುದ್ಧಕ್ಕೂ ಮುಂಚೆ ಡೈಲಿ 120 ಶಿಪ್ಗಳು ಹೋಗ್ತಾ ಇದ್ವು. ಅದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ. ಆದ್ರೆ ಯುದ್ಧದ ಕಾಲಕ್ಕೆ ಹೋಲಿಸ್ಕೊಂಡ್ರೆ ತುಂಬಾ ರ್ಯಾಪಿಡ್ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ಈ ಮಧ್ಯೆ ಕುವೈತ್ ಮತ್ತು ಅಬುಧಾಬಿಯ ಆಯಿಲ್ ಕಂಪನಿಗಳು ಕೂಡ ರಫ್ತು ಮಾಡೋಕೆ ಟೆಂಡರ್ ಕರೀತಾ ಇವೆ. ಎಷ್ಟಾದ್ರೂ ಅಮೆರಿಕ ಸೇನೆ ಎಚ್ಚರಿಕೆಯನ್ನ ಹಾಗೆ ಮೇಂಟೈನ್ ಮಾಡಿದೆ. ಸಮುದ್ರದ ಅಡಿಯಲ್ಲಿ ಇನ್ನೂ ಕೂಡ ಈ ಮೈನ್ಗಳನ್ನ, ಅಂದ್ರೆ ಜಲಸ್ಫೋಟಕಗಳನ್ನ ಇರಾನ್ ಇಟ್ಟಿರೋದು ಅಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಅಲ್ಲಿ ಹೋಗೋರು ಹುಷಾರಾಗಿ ಹೋಗಿ ಅಂತ ಅಮೆರಿಕದ ನೇವಿ ಹೇಳಿದೆ. ಜೊತೆಗೆ ಹಳೆ ಟ್ರಾಫಿಕ್ ಲೈನ್ ಗಳನ್ನ ಯೂಸ್ ಮಾಡಬೇಡಿ, ಡಿಫರೆಂಟ್ ರೂಟ್ಸ್ ಅನ್ನ ನೀವು ಫಾಲೋ ಮಾಡಿ ಅಂತ ಅಡ್ವೈಸ್ ಮಾಡಿದೆ. ಇದೇ ವೇಳೆ UAE ಸರ್ಕಾರಿ ತೈಲ ಕಂಪನಿ ಆಡ್ನಾಕ್ ತನ್ನ ಕಸ್ಟಮರ್ಸ್ಗೆ ಹೊಸ ಅಪ್ಡೇಟ್ ಕೊಟ್ಟಿದೆ. ಗಲ್ಫ್ ನಲ್ಲಿರೋ ದಾಸ್ ಮತ್ತು ಜಿರ್ಕು ದ್ವೀಪಗಳ ಪೋರ್ಟ್ ಗಳಿಂದಲೇ, ಅಂದ್ರೆ ಹಾರ್ಮುಜ್ ಒಳಗಡೆಯಿಂದಲೇ ಕ್ರೂಡ್ ಆಯಿಲ್ ಲೋಡ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಅಂತ ಹೇಳಿದೆ. ಇನ್ನು ಶುಕ್ರವಾರ ನ್ಯೂಯಾರ್ಕ್ ನಲ್ಲಿ ನಡೆದ ವಿಶ್ವಸಂಸ್ಥೆ ಸಭೆಯಲ್ಲಿ ದೊಡ್ಡ ನಾಟಕ ಆಗಿದೆ. ಇಸ್ರೇಲ್ ರಾಯಭಾರಿ ಮತ್ತು ವಿಶ್ವಸಂಸ್ಥೆ ಅಧಿಕಾರಿಗಳ ನಡುವೆ ಜಟಾಪಟಿಯಾಗಿದೆ. ಪ್ಯಾಲೆಸ್ತೇನ್ನಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಇಸ್ರೇಲ್ ಅನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು. ಇಸ್ರೇಲ್ ಸೈನಿಕರನ್ನು ಮಾಡ್ತಿದ್ದಾರೆ ಅಂತ. ಈ ವೇಳೆ ಇಸ್ರೇಲ್ ರಾಯಭಾರಿ ಡ್ಯಾನಿ ಡ್ಯಾನನ್ ವಿಶ್ವಸಂಸ್ಥೆ ಅಧಿಕಾರಿ ಪ್ರಮೀಳಾ ಪ್ಯಾಟನ್ ವಿರುದ್ಧ ಕಿಡಿಕಾರಿದ್ದಾರೆ. ವಿಶ್ವಸಂಸ್ಥೆ ಬೇಕು ಅಂತಲೇ ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೀವೆಲ್ಲ ರಾಜಕೀಯ ಪಕ್ಷಪಾತ ಅಂತ ಹೇಳಿ ಹೇಳಿಕೆ ಕೊಟ್ಟರು. ಗುಟ್ರೆಸ್ ಅವರ ಇಸ್ರೇಲ್ ವಿರೋಧಿ ನಿಲುವಿಗೆ ನೀವು ಸೇರ್ಕೊಂಡಿದ್ದೀರಾ ಅಂತ ಹೇಳಿ ಆರೋಪ ಮಾಡಿದ್ರು. ರಾಜೀನಾಮೆ ಕೊಟ್ಟು ಎದ್ದು ಹೋಗಿ ಅಂತ ಇಸ್ರೇಲ್ ಆಗ್ರಹ ಮಾಡಿತು ಪ್ರಮೀಳಾ ಪ್ಯಾಟನ್ ಅವರನ್ನ. ಇದು ವಿಕೋಪಕ್ಕೆ ಹೋಗ್ತಿದ್ದ ಹಾಗೆ ವಿಶ್ವಸಂಸ್ಥೆಯ ಅಧಿಕಾರಿ ಮತ್ತೊಬ್ಬರು ಆಫೀಸರ್ ವ್ಯಾನೆಸಾ ಫ್ರೇಜಿಯರ್ ಮಧ್ಯಪ್ರವೇಶ ಮಾಡಿದ್ರು. ನಮ್ಮ ವರದಿಗಳು ಪಕ್ಕಾ ಸಾಕ್ಷ್ಯಗಳ ಆಧಾರದ ಮೇಲಿವೆ ಅಂತ ಸಮರ್ಥನೆ ಮಾಡಿಕೊಂಡ್ರು. ಇದರಿಂದ ಕೆರಳಿದ ಇಸ್ರೇಲ್ ರಾಯಭಾರಿ ಸುಮ್ಮನಿರ್ರೆ ನೀವು ಅಂತ ಗದರಿದ್ದಾರೆ. ನಾವು ಸದಸ್ಯ ರಾಷ್ಟ್ರ, ನೀವು ಇಲ್ಲಿ ಕೆಲಸ ಮಾಡ್ತಿರೋರು, ನೀವು ನಿಮ್ಮ ನಾಚಿಕೆಗೇಡಿನ ವರದಿ ಬಗ್ಗೆ ಬಾಯಿ ಮುಚ್ಕೊಂಡಿರಬೇಕು ಅಂತ ಇಸ್ರೇಲ್ ಧಮಕಿ ಹಾಕಿದೆ ವಿಶ್ವಸಂಸ್ಥೆ ಅಧಿಕಾರಿಗಳಿಗೆ. ಅಲ್ಲದೆ ನಿಮಗೆ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಹೊರಗೆ ಹೋಗಿ, ಇದೇ ನಾವು ಹೇಳದೆ ಸತ್ಯ ಅಂತ ಇಸ್ರೇಲ್ ಕೂಗಾಡಿದೆ. ಆಮೇಲೆ ಅಧಿಕಾರಿಗಳು ಇಸ್ರೇಲ್ನ ಈ ವರ್ತನೆ ನೋಡಿ ಇವ್ರ ಹತ್ರ ಏನ್ ಮಾತಾಡೋದು ಅಂತ ಅಲ್ಲಿಂದ ಸಭೆ ಮುಗಿಸ್ಬಿಟ್ಟು ಹೋಗಿದ್ದಾರೆ ಗೊಣಕೊಂಡು. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದದ ಬಗ್ಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮಾತನಾಡಿದ್ದಾರೆ. ಕದನ ವಿರಾಮ ಘೋಷಣೆಯಾಗಿರೋದು ನನಗೆ ಬಹಳ ಖುಷಿ ತಂದಿದೆ. ಇದು ಹೀಗೆ ಮುಂದುವರಿಲಿ ಅಂತ ಬಯಸ್ತೀನಿ ಅಂತ ಹೇಳಿದ್ದಾರೆ. 2015ರಲ್ಲಿ ಮಾಡಿಕೊಂಡಿದ್ದ ಒಪ್ಪಂದದ ಪ್ರಕಾರ ಇರಾನ್ ಅಣ್ವಸ್ತ್ರ ಅಭಿವೃದ್ಧಿ ಮಾಡದೇ ಇರೋಕೆ ಒಪ್ಕೊಂಡಿತ್ತು. ಆದ್ರೆ ಟ್ರಂಪ್ 2018ರಲ್ಲಿ ಡೀಲ್ ನಿಂದ ಹೊರ ಬಂದ್ರು. ಈಗ ಯುದ್ಧ ಆದ್ರೂ ಏನು ಚೇಂಜಸ್ ಆಗ್ಲಿಲ್ವಲ್ಲ, ಸುಮ್ಮನೆ ಯುದ್ಧ ಮಾಡದಂಗಾಯ್ತು ಅಂತ ಒಬಾಮಾ ಹೇಳಿದ್ದಾರೆ. ಕೋಟ್ಯಂತರ ಡಾಲರ್ ಖರ್ಚಾಗಿದೆ, ಸೈನಿಕರ ಮೇಲೆ ಪ್ರೆಷರ್ ಆಯ್ತು, ತುಂಬಾ ಜನ ಪ್ರಾಣ ಕಳ್ಕೊಂಡ್ರು. ಆದ್ರೆ ಯುದ್ಧಕ್ಕೂ ಮುನ್ನ ಇದ್ದ ಸ್ಥಿತಿಗೆ ಮತ್ತೆ ವಾಪಸ್ ಬಂದಿದ್ದೀವಿ ಇಷ್ಟೆಲ್ಲ ಮಾಡಿ ಅಂತ ಒಬಾಮಾ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನೆರೆಯ ಬಾಂಗ್ಲಾದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಇತ್ತೀಚೆಗೆ ಗಾಯಬಂದ ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ತಿದ್ದ 81 ಅಡಿ ಎತ್ತರದ
ಶ್ರೀರಾಮರ ಮೂರ್ತಿ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಇಸ್ಲಾಮಿಕ್ ಮೂಲಭೂತವಾದಿಗಳ ಬೆದರಿಕೆಯಿಂದ ಸ್ಟಾಪ್ ಮಾಡಲಾಗಿತ್ತು. ಹಾಗೆ ಇತ್ತೀಚೆಗೆ ಪ್ರತಿಭಟನೆಯೊಂದರಲ್ಲಿ ಶ್ರೀರಾಮರ ಫೋಟೋಗೆ ಅವಮಾನ ಮಾಡಲಾಗಿತ್ತು. ಇದನ್ನು ಖಂಡಿಸಿ ಬಾಂಗ್ಲಾ ಹಿಂದೂಗಳು ಪ್ರತಿಭಟಿಸ್ತಾ ಇದ್ದಾರೆ. ರಾಮರಿಗೆ ಅಪಮಾನ ಮಾಡಿದವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಬಾಂಗ್ಲಾ ಸರ್ಕಾರಕ್ಕೆ 72 ಗಂಟೆಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಹಾಗೆ ಶ್ರೀರಾಮರ ಮೂರ್ತಿ ನಿರ್ಮಾಣಕ್ಕೆ ಮತ್ತೆ ಅವಕಾಶ ಕೊಡಬೇಕು, ಇಲ್ಲಾಂದ್ರೆ ಬಾಂಗ್ಲಾದ ಎಲ್ಲ 64 ಜಿಲ್ಲೆಗಳಲ್ಲೂ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಹಿಂದೂ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿವೆ. ಮತ್ತೊಂದು ಕಡೆ ಇದೇ ಢಾಕಾದಲ್ಲಿ ಜಮಾತ್ ಬೆಂಬಲಿತ ಸಂಘಟನೆಗಳು ಭಾರತ ವಿರೋಧಿ ಪ್ರತಿಭಟನೆ ನಡೆಸಿವೆ. ಬಾಂಗ್ಲಾದೇಶ್ ಆಜಾದ್ ಪಾರ್ಟಿ ಬಾಪ್ ನೇತೃತ್ವದಲ್ಲಿ ಗುಲ್ಶನ್ ಏರಿಯಾದಿಂದ ಭಾರತೀಯ ಹೈಕಮಿಷನ್ ಕಚೇರಿ ಕಡೆಗೆ ಮೆರವಣಿಗೆ ಮಾಡಿದ್ದಾರೆ. ಭಾರತ ಅಕ್ರಮ ವಲಸಿಗರನ್ನ ಬಾಂಗ್ಲಾಗೆ ತಳ್ತಾ ಇದೆ ಅನ್ನೋದು ಇವರ ಸಿಟ್ಟು. ತಳಬಾರದು ಅಂತ ನೀವೇ ಇಟ್ಕೊಳ್ಳಿ ಅಂತ ಅಮಿತ್ ಶಾ ಅವರ ಪ್ರತಿಕೃತಿಯನ್ನೆಲ್ಲ ಸುಟ್ಟು ಹಾಕಿದ್ದಾರೆ. ಇವರೇ ಮಾಡ್ತಿರೋದು ಅಂತ. ಏನು ಪಾಕ್ ಮೇಲೆ ಅಫ್ಘಾನಿಸ್ತಾನ ದಾಳಿ ಮಾಡಿದೆ ಅನ್ನೋದೆಲ್ಲ ಸುಳ್ಳು ಅಂತ ಪಾಕ್ ಹೇಳಿದೆ. ಒಂದಿನದ ಹಿಂದಷ್ಟೇ ಪಾಕ್ನ ಬಲೂಚಿಸ್ತಾನ್ ಮತ್ತು ಖೈಬಾ ಪಖ್ತೂನ್ಖ್ವಾದಲ್ಲಿರೋ ಡ್ಯಾಶ್ ಉಗ್ರರ 3 ನೆಲೆಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ತಾಲಿಬಾನಿಗಳು ಹೇಳ್ಕೊಂಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಪಾಕ್ ಇಲ್ಲ ಏನು ದಾಳಿನೇ ಆಗಿಲ್ಲ ನಮ್ಮ ಮೇಲೆ ಅಂತ ಹೇಳಿದ್ದಾರೆ. ಯಾವುದೋ ಒಂದು ಪುಡಿ ಡ್ರೋನನ್ನು ಕಳಿಸಿದ್ರು, ಅದನ್ನು ಹೊಡೆದು ಹಾಕಿದ್ದೀವಿ, ದಾಳಿ ಮಾಡಿದ್ದೀವಿ ಅನ್ನೋದೆಲ್ಲ ತಾಲಿಬಾನ್ ಸರ್ಕಾರದ ಸುಳ್ಳು ಮಾಹಿತಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ನಮ್ಮಲ್ಲಿ ಉಗ್ರ ತಾಣನೇ ಇಲ್ಲ, ಇರೋದೆಲ್ಲ ತಾಲಿಬಾನ್ ಕಂಟ್ರೋಲ್ನಲ್ಲಿರೋ ಅಫ್ಘಾನಿಸ್ತಾನದಲ್ಲಿರೋದು ಅಂತ ಪಾಕ್ ಹೇಳಿದೆ. ಮತ್ತೊಂದು ಕಡೆ UKಯ ಬೆಡ್ಫೋರ್ಡ್ ಸಿಟಿ ಸಮೀಪ 2 ಪ್ಯಾಸೆಂಜರ್ ಟ್ರೈನ್ಸ್ ಡಿಕ್ಕಿ ಹೊಡೆದು ಒಬ್ಬರು ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇನ್ನು ಟ್ರಂಪ್ ಅಮೆರಿಕ ಅಧ್ಯಕ್ಷರ ಹೊಸ ವಿಮಾನವನ್ನು ಅನಾವರಣ ಮಾಡಿದ್ದಾರೆ. ಇದನ್ನು ಟ್ರಂಪ್ ಹಾರುವ ವೈಟ್ ಹೌಸ್ ಅಂತ ಕರೆದಿದ್ದಾರೆ. ಕತಾರ್ ಸರ್ಕಾರ ಐಷಾರಾಮಿ 7478 ಜೆಟ್ ಅನ್ನು ಅಮೆರಿಕಗೆ ಫ್ರೀಯಾಗಿ ಗಿಫ್ಟ್ ಕೊಟ್ಟಿತ್ತು. ಇದರ ಬೆಲೆ ಸುಮಾರು $400 ಮಿಲಿಯನ್, ಹೆಚ್ಚು ಕಮ್ಮಿ 3800 ಕೋಟಿ ರೂಪಾಯಿ. ಈಗ ಈ ವಿಮಾನದಲ್ಲಿ ಕೆಲ ಚೇಂಜಸ್ ಅನ್ನ ಮಾಡಿ ಅಮೆರಿಕ ಸೇನೆ ಟ್ರಂಪ್ಗೆ ರೆಡಿ ಮಾಡಿಕೊಟ್ಟಿದೆ. ಇದರಲ್ಲಿ ಭದ್ರತೆ, ಸಂವಹನ, ಲಾಜಿಸ್ಟಿಕ್ಸ್ ಮತ್ತು ಸುಧಾರಿತ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡಲಾಗಿದೆ. ವಿಮಾನದ ಒಳಭಾಗದಲ್ಲೂ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಹೊರಭಾಗದಲ್ಲಿ ಕೆಂಪು, ಬಿಳಿ, ನೀಲಿ ಮತ್ತು ಚಿನ್ನದ ಬಣ್ಣದ ಪೇಂಟಿಂಗ್ ಮಾಡಲಾಗಿದೆ. ಹಾಗೆ ನೋಡಿದ್ರೆ 1960ರಿಂದ ಅಂದ್ರೆ ಜಾನ್ ಎಫ್ ಕೆನೆಡಿ ಕಾಲದಿಂದಲೂ ಏರ್ ಫೋರ್ಸ್ 1 ವಿಮಾನಕ್ಕೆ ತಿಳಿ ನೀಲಿ, ಬಿಳಿ ಮತ್ತು ಬೆಳ್ಳಿ ಬಣ್ಣ ಇತ್ತು. ಎಲ್ಲ ಅಧ್ಯಕ್ಷರು ಅದನ್ನೇ ಬಳಸ್ತಾ ಇದ್ರು. ಆದ್ರೆ ಈಗ ಟ್ರಂಪ್ ನನ್ನ ಟೇಸ್ಟ್ಗೆ ತಕ್ಕಂತೆ ಚೇಂಜ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ಹೊಸ ಕಲರ್ ಸ್ಕೀಮ್ ತರಿಸ್ಕೊಂಡಿದ್ದಾರೆ. ಒಟ್ಟು 89 ಜನ ಕೂರಬಹುದಾದ ಈ ವಿಮಾನದಲ್ಲಿ ಒಂದು ದೊಡ್ಡ ಮಾಸ್ಟರ್ ಬೆಡ್ರೂಮ್, ಪ್ರೈವೇಟ್ ಲೌಂಜ್, ವಿಶ್ರಾಂತಿ ಕೊಠಡಿ ಕೂಡ ಇದೆ. ಹಾಗೆ 3 ಬೇರೆ ಬೇರೆ ಬೆಡ್ರೂಮ್ಗಳು, ಒಂದು ಆಫೀಸ್ ರೂಮ್ ಜೊತೆಗೆ 9 ಬಾತ್ರೂಮ್ಗಳಿವೆ. ಅಲ್ಲದೆ ಮಿಸೈಲ್ ಡಿಫೆನ್ಸ್ ಶೀಲ್ಡ್ ಇದೆ, ಸ್ಯಾಟಲೈಟ್ ಕಮ್ಯುನಿಕೇಶನ್ ಇದೆ. ಹಾಗೆ ಎಮರ್ಜೆನ್ಸಿ ಆದ್ರೆ ಆಪರೇಷನ್ ಮಾಡೋಕೆ ಆಪರೇಷನ್ ಥಿಯೇಟರ್ ಕೂಡ ಇದೆ. ಅಮೆರಿಕ ಅಧ್ಯಕ್ಷರ ಬ್ಲಡ್ ಗ್ರೂಪ್ ನ ರಕ್ತ ಕೂಡ ಇರುತ್ತೆ. ಅಂದ ಹಾಗೆ ಈ ವಿಮಾನ ಗಿಫ್ಟ್ ಆಗಿ ಪಡೆದಾಗ ಅಂದ್ರೆ 2025ರ ಮೇ ತಿಂಗಳಲ್ಲಿ ಭಾರಿ ಟೀಕೆ ವ್ಯಕ್ತವಾಗಿತ್ತು. ಟ್ರಂಪ್ ಬೆಂಬಲಿಗರು ಸೇರಿದ ಹಾಗೆ ಅನೇಕರು ಇಷ್ಟು ಬೆಲೆಯ ಉಡುಗೊರೆ ಪಡೆಯೋದು ಅಸಂವಿಧಾನಿಕ ಅಂತ ಟೀಕೆ ಮಾಡಿದ್ರು. ಕಾನೂನು ಪ್ರಕಾರ ಕೇವಲ $480 ಒಳಗಿನ ಉಡುಗೊರೆಗಳನ್ನ ಮಾತ್ರ ಪಡಿಬೇಕು ಅಂತ ಹೇಳಿದ್ರು. ಆದ್ರೆ ಟ್ರಂಪ್ ನಾನು ಪ್ರೈವೇಟ್ ತಗೊಂಡಿದ್ದೇನಾ, ಅಮೆರಿಕದ ಅಧ್ಯಕ್ಷರಿಗಿದು, ನನ್ನ ಅವಧಿ ಮುಗಿದ್ಮೇಲೆ ಅಮೆರಿಕದ ಅಧ್ಯಕ್ಷರಿಗೆ ಅಮೆರಿಕ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇರುತ್ತೆ, ಇದು ಪ್ರೆಸಿಡೆನ್ಷಿಯಲ್ ಲೈಬ್ರರಿಗೆ ದಾನ ಮಾಡ್ತೀನಿ ಇದನ್ನ ಅಂತ ಟ್ರಂಪ್ ಹೇಳಿದ್ರು. ಆಕ್ಚುಲಿ ಅಮೆರಿಕ ಅಧ್ಯಕ್ಷರಿಗೆ ಹೊಸ ವಿಮಾನ ಬೇಕಾಗಿತ್ತು. ಹಳೆಯ 1990ರ ಕಾಲದ 2 ವಿಮಾನಗಳನ್ನ ಬಳಸ್ತಾ ಇದ್ರು. ಆ 2ರ ಪೈಕಿ ಒಂದನ್ನ ಈಗ ರಿಟೈರ್ಮೆಂಟ್ ಕೊಟ್ಟು ಈ ಕತಾರ್ ಕೊಟ್ಟಿರೋ ಇದನ್ನ ಈಗ ಸೇವೆಗಿಳಿಸ್ತಾ ಇದ್ದಾರೆ. ಇನ್ನು ವಿಮಾನಯಾನ ಕ್ಷೇತ್ರದಲ್ಲಿ ಮತ್ತೊಂದು ಕ್ರಾಂತಿ ಆಗ್ತಾ ಇದೆ. ವಿಶ್ವದ ಅತಿ ಉದ್ದದ ನಾನ್ ಸ್ಟಾಪ್ ವಿಮಾನಕ್ಕೆ ಆಸ್ಟ್ರೇಲಿಯಾದ ಕ್ವಾಂಟಾಸ್ ಏರ್ವೇ ಸಜ್ಜಾಗಿದೆ. ಬರೋಬ್ಬರಿ 20 ಗಂಟೆಗಳ ಟ್ರಾವೆಲ್. ಮುಂದಿನ ವರ್ಷ 2027 ಅಕ್ಟೋಬರ್ನಿಂದ ಸಿಡ್ನಿಯಿಂದ ಲಂಡನ್ ಮತ್ತು ನ್ಯೂಯಾರ್ಕ್ಗೆ ಈ ಸೇವೆ ಶುರುವಾಗ್ತಿದೆ. ವಿಶ್ವದಲ್ಲೇ ವಿನೂತನ ಪ್ರಯಾಣ, ಯಾಕಂದ್ರೆ ಇದು ಭೂಮಿಯ ಮೇಲಿರುವ 14ರಿಂದ 16 ಟೈಮ್ ಝೋನ್ಗಳನ್ನ ಕ್ರಾಸ್ ಮಾಡುತ್ತೆ. ಹೀಗಾಗಿ ದೇಹಕ್ಕೆ ಇದೊಂದು ದೊಡ್ಡ ಬಯೋಲಾಜಿಕಲ್ ಚಾಲೆಂಜ್ ಅಂತ ಈ ಪ್ರಾಜೆಕ್ಟ್ನ ಸಂಶೋಧಕರು ಹೇಳಿದ್ದಾರೆ. ಅಲ್ಲದೆ ಪ್ರಯಾಣಿಕರಿಗೆ ಸುಸ್ತಾಗದಂತೆ ತಡೆಯೋಕೆ ವೆಲ್ನೆಸ್ ಝೋನ್ ಕ್ರಿಯೇಟ್ ಮಾಡಲಾಗ್ತಿದೆ. ವಿಮಾನದ ಒಳಗಡೆ ಊಟದ ಸಮಯನ ವಿಶೇಷವಾಗಿ ಸೆಟ್ ಮಾಡಲಾಗಿದೆ. ಹಾಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಫೀಲ್ ಕೊಡೋಕೆ 14 ಬಗೆಯ ವಿಶೇಷ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಈ ವಿಮಾನದಲ್ಲಿ ಪ್ರಯಾಣಿಕರು ಆರಾಮಾಗಿ ಕುಳಿತುಕೊಳ್ಳೋಕೆ ಕೇವಲ 238 ಸೀಟ್ ಮಾತ್ರ ಅಳವಡಿಸಲಾಗ್ತಿದೆ. ಈ ನಾನ್ ಸ್ಟಾಪ್ ಫ್ಲೈಟ್ ನ ಟಿಕೆಟ್ ದರ ಸಾಮಾನ್ಯಕ್ಕಿಂತ 20% ದುಬಾರಿಯಾಗಿರುತ್ತೆ. ಇನ್ನು 2026ರ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಅಮೆರಿಕ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿದೆ 2-0 ಗೋಲುಗಳ ಅಂತರದಿಂದ. ಸ್ಕಾಟ್ಲೆಂಡ್ ವಿರುದ್ಧ ಮೊರಾಕೊ 1-0 ಅಂತರದಿಂದ ಗೆದ್ದಿದೆ. ಬ್ರೆಜಿಲ್ ಮತ್ತು ಹೈಟಿ ನಡುವೆ ಸೆಣಸಾಟದಲ್ಲಿ ಬ್ರೆಜಿಲ್ 3-0 ಗೆದ್ದಿದೆ. ಟರ್ಕಿಗೆ ಪರಾಗ್ವೆ 1-0 ಗೋಲುಗಳ ಅಂತರದಿಂದ ಸೋಲುಣಿಸಿದೆ. ಈ ಮೂಲಕ ಪರಾಗ್ವೆ ಟೂರ್ನಿಯಲ್ಲೇ ಉಳಿದಿದ್ದು ಟರ್ಕಿ ವರ್ಲ್ಡ್ ಕಪ್ ಇಂದ ಹೊರಬಿದ್ದಿದೆ. ಇನ್ನು ಮೊದಲ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ 4-1 ಸೋತಿದ್ದ ಪರಾಗ್ವೆ ಈ ಪಂದ್ಯದಲ್ಲಿ ಭರ್ಜರಿ ಕಮ್ಬ್ಯಾಕ್ ಮಾಡಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮಗೆ ಒಂದು ರಿಕ್ವೆಸ್ಟ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅನ್ನೋ ರಿಕ್ವೆಸ್ಟ್. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.